ಹಲೋ ಫ್ರೆಂಡ್ಸ್, ಬನ್ನಿ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋಣ. ಈ ಕ್ವಶನ್ ಪೇಪರ್ 2021 ಜನರಲ್ ನಾಲೆಡ್ಜ್ GK ಕ್ವಶನ್ ಪೇಪರ್ ಇದೆ. ಪತ್ರಿಕೆ 3, ವಿಷಯ ಸಂಕೇತ 385. ಈಗ ಮೊದಲನೇ ಪ್ರಶ್ನೆ, ಋತುವಿಂದ ಋತುವಿಗೆ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ವ್ಯತ್ಯಾಸಗಳಿಗೆ ಕಾರಣ. ಮೂರನೇ ಆಪ್ಷನ್ ಭೂ ಅಕ್ಷ ಓಲುವಿಕೆ ಪರಿಭ್ರಮಣೆ ರಿವಾಲ್ಯೂಷನ್. ಇವುಗಳಲ್ಲಿ ಯಾವುದು ಸಾಂಪ್ರದಾಯಿಕ ಸೀರೆ ಬಟ್ಟೆಗಳನ್ನು ಉತ್ಪಾದಿಸಲು ಪ್ರಸಿದ್ಧವಾಗಿದೆ? ಕೆಳಗೆ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಇಲ್ಲಿ ಮೊಳಕಾಲ್ಮೂರು ಮತ್ತು ಕಂಚೀಪುರಂ ಇವು ಎರಡು, ಬಿ ಮತ್ತು ಸಿ. ಕ್ವಶನ್ ಬಿ ಇವೆ. ಇವು 1 ನಂಬರ್. ಖಂಡಾವರಣ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಆವರಣವು ಭೂಫಲಕಗಳ ಗಡಿಗಳಿಗೆ ಹತ್ತಿರ ಇರುವುದಿಲ್ಲ. ಇದು ಸರಿ ಉತ್ತರ. ಟರ್ಕಿಯು ಡ್ಯಾಶ್ಗಳ ನಡುವೆ ಸ್ಥಿತವಾಗಿದೆ. ಉತ್ತರ ಕಪ್ಪು ಸಮುದ್ರ ಮತ್ತು ಮೆಡಿಟರೇನಿಯನ್ ಸಮುದ್ರ. ಪನಾಮ ಕಾಲುವೆಯಿಂದ ಕೆಳಗಿನ ಯಾವ ಎರಡು ಖಂಡಗಳು ಬೇರ್ಪಟ್ಟಿವೆ? ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ. ಈ ಕೆಳಗಿನ ಬಯಲುಗಳಲ್ಲಿ ಯಾವುದು ಸುಣ್ಣದ ಕಲ್ಲಿನ ಸ್ವರೂಪದೊಂದಿಗೆ ಸಂಬಂಧ ಹೊಂದಿದೆ? ಕಾರ್ಟ್ಸ್ ಮೈದಾನ. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೂರ್ಯನ ವಿದ್ಯುತ್ ಅಯಸ್ಕಾಂತ ವಿಕಿರಣದಿಂದ ಭೂಮಿಯ ಎಲ್ಲ ಶಕ್ತಿಗಳನ್ನು ಪಡೆಯುತ್ತದೆ. ಹೇಳಿಕೆ 1. ಹೇಳಿಕೆ 2. ಭೂಗ್ರಹದ ತಾಪ ಆಯವ್ಯಯನ್ನು ಸರಿದೂಗಿಸಲು ಭೂಮಿ ಸೂರ್ಯನಿಂದ ಪಡೆದ ಎಲ್ಲ ಶಕ್ತಿಯನ್ನು ಭೂ ವಿಕಿರಣ ಮೂಲಕ ಬಿಟ್ಟುಕೊಡುತ್ತದೆ. ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರ ಆರಿಸಿ. ಉತ್ತರ 1 ಸರಿ. ಎರಡು ಹೇಳಿಕೆಗಳು ವೈಯಕ್ತಿಕವಾಗಿ ಸರಿಯಾಗಿವೆ ಮತ್ತು ಎರಡನೆಯ ಹೇಳಿಕೆಯು ಒಂದನೇ ಹೇಳಿಕೆಗೆ ಸರಿಯಾದ ವಿವರಣೆಯಾಗಿಲ್ಲ. ರೆಗೂರ್ ಮಣ್ಣು ಯಾವ ಬೆಳೆಯ ಕೃಷಿಗೆ ಸೂಕ್ತವಾಗಿದೆ? ಹತ್ತಿ. ಆಪ್ಷನ್ ನಂಬರ್ ಎ. ಹೊಂದಿಸಿ ಬರೆಯಿರಿ. ಕಾನಾ, ಕಾಜಿರಂಗ, ನಾಗರಹೊಳೆ, ಚಂದ್ರಪ್ರಭಾ. ರಾಜ್ಯಗಳು ಅಸ್ಸಾಂ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಕರ್ನಾಟಕ. ಇಲ್ಲಿ ಫ್ರೆಂಡ್ಸ್, ನಾಗರಹೊಳೆ ಮತ್ತು ಕರ್ನಾಟಕ ಇದು ನಮ್ಮ ರಾಜ್ಯದ ಪ್ರಸಿದ್ಧ ಉದ್ಯಾನವನ, ನಮ್ಮ ರಾಜ್ಯದಲ್ಲಿ ಪ್ರಸಿದ್ಧ ಹೊಂದಿದೆ. ಆದ್ದರಿಂದ ಆಪ್ಷನ್ 2. ಭೂಮಿ ಮತ್ತು ಸೂರ್ಯನ ನಡುವಿನ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಆಸ್ಟ್ರೋನಾಮಿಕಲ್ ಯೂನಿಟ್. ಸರಿಯಾದ ಉತ್ತರ 1. ಪ್ರಾಜೆಕ್ಟ್ ಎಲಿಫೆಂಟ ಯಾವ ವರ್ಷದಲ್ಲಿ ಜಾರಿಗೆ ಬಂತು? ಆಪ್ಷನ್ ನಂಬರ್ 4 1991-92. ಈ ಕೆಳಗಿನ ಹುಲಿ ಸಂರಕ್ಷಣಾಲಯ ಮತ್ತು ರಾಜ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಜಿಮ್ ಕಾರ್ಬೆಟ್, ಉತ್ತರಾಖಂಡ್. ಆಪ್ಷನ್ ನಂಬರ್ 2. ಸರಳ ಲೋಲಕದ ಅವಧಿ ದ್ವಿಗುಣಗೊಳಿಸುವ ಸಲುವಾಗಿ ದಾರದ ಉದ್ದವು ಹೀಗೆ ಇರಬೇಕು? ಆಪ್ಷನ್ ನಂಬರ್ 3 4 ಪಟ್ಟು. ಆಪ್ಟಿಕಲ್ ಫೈಬರ್ ದ್ಯುತಿತಂತಿ ಸಂವಹನ ತತ್ವವೇನು? ಆಪ್ಷನ್ ನಂಬರ್ 2 ಒಟ್ಟು ಆಂತರಿಕ ಪ್ರತಿಫಲನ. ಮಳೆಯ ದಿನದಂದು ನೀರಿನ ಮೇಲಿರುವ ಎಣ್ಣೆಯ ಫಿಲಮ್ಗಳು ಬಿಂದುಗಳಲ್ಲಿ ಅದ್ಭುತವನ್ನು ತೋರಿಸಲು ಕಾರಣ? ಆಪ್ಷನ್ ನಂಬರ್ 1 ಹಸ್ತಕ್ಷೇಪ. ಗ್ರಹಗಳ ಚಲನೆಯ ಅವಧಿಯನ್ನು ಯಾವ ನಿಯಮ ತಿಳಿಸುತ್ತದೆ? ಇಲ್ಲಿ ರಿವೈಸ್ಡ್ ಆನ್ಸರ್ ಇದೆ. ಕೆಪ್ಲರ್ 3ನೇ ನಿಯಮ ಮತ್ತು ಕೆಪ್ಲರ್ 1ನೇ ನಿಯಮ, ಕೆಪ್ಲರ್ 2ನೇ ನಿಯಮ. ಇವು ರಿವೈಸ್ಡ್ ಆನ್ಸರ್ ಇನ್ KPSC ಇವ್ರ ವೆಬ್ಸೈಟ್. ಚಂಡಮಾರುತಗಳಲ್ಲಿ ಛಾವಣಿಗಳು ಹಾರಿ ಹೋಗುವುದಕ್ಕೆ ಕಾರಣ? ಆಪ್ಷನ್ ನಂಬರ್ 4 ಮೇಲ್ಛಾವಣಿ ಮೇಲಿನ ಹೆಚ್ಚಿನ ಗಾಳಿಯ ವೇಗ ಮತ್ತು ಮೇಲ್ಛಾವಣಿ ಮೇಲೆ ಕಡಿಮೆ ಒತ್ತಡದಿಂದ. ಕ್ವಶನ್ ನಂಬರ್ 18. ಈ ಕೆಳಗಿನ ಯಾವುದು ಅತಿಯಾದ ಸ್ಥಿತಿಸ್ಥಾಪಕತ್ವ ವಸ್ತುವಾಗಿದೆ? ಆಪ್ಷನ್ ನಂಬರ್ 2 ಸ್ಟೀಲ್. ಹಾಲು ಒಂದು ಎಮಲ್ಷನ್. ಆಪ್ಷನ್ ನಂಬರ್ 1.
ಟೈರ್ಗಳನ್ನು ಸಿದ್ಧಗೊಳಿಸಲು ಈ ಕೆಳಕಂಡ ಯಾವ ವಿಧಗಳನ್ನು ಅನುಸರಿಸಲಾಗುವುದು? ವಲ್ಕನೈಜೇಷನ್. ಆಪ್ಷನ್ ನಂಬರ್ 3. ಎಲ್ಫಿನ್ಸ್ಟೋನ್ ಡ್ಯಾಶ್ ಪ್ರಾಂತದ ರಾಜ್ಯಪಾಲರಾಗಿದ್ದರು. ಆಪ್ಷನ್ ನಂಬರ್ 4. ಬಾಂಬೆ. ಲೋಹಗಳಲ್ಲಿ ವಿದ್ಯುತ್ ಪ್ರವಾಹವು ಈ ಕೆಳಕಂಡ ಕಾರಣಗಳಿಂದ ಉಂಟಾಗುತ್ತದೆ. ಆಪ್ಷನ್ ನಂಬರ್ 1. ಲೋಹಗಳಲ್ಲಿ ಮುಕ್ತ ಎಲೆಕ್ಟ್ರಾನ್ಗಳು. ಈ ಕೆಳಗಿನ ಯಾವ ಗೊಬ್ಬರವು ಅತಿ ಹೆಚ್ಚಿನ ಶೇಕಡಾವಾರು ಸಾರಜನಕ ಹೊಂದಿದೆ? ಆಪ್ಷನ್ ನಂಬರ್ 1. ಯೂರಿಯಾ. ಯಾವ ಪ್ರೋಟೀನ್ ಕಾರ್ಟಿಲೇಜ್ನಲ್ಲಿ ಇರುತ್ತದೆ? ಆಪ್ಷನ್ ನಂಬರ್ 2. ಕೊಲೆಜೆನ್. ಕೆಳಗಿನವುಗಳಲ್ಲಿ ಯಾವ ರಾಸಾಯನಿಕವನ್ನು ಹೆಚ್ಚಾಗಿ ಭಾರತದಲ್ಲಿ ಮಾವಿನ ಹಣ್ಣುಗಳನ್ನು ಮಾಗಿಸಲು ಬಳಸುತ್ತಾರೆ? ಆಪ್ಷನ್ ನಂಬರ್ 2. ಕ್ಯಾಲ್ಸಿಯಂ ಅರ್ಬೈಡ್. ಈ ಕೆಳಗಿನ ಯಾವುದು ಹೌಸೆ ಬ್ರಿಯೋಫೈಟ್ ಆಗಿದೆ? ಆಪ್ಷನ್ ನಂಬರ್ 3. ಬೋಗ್ಮಾಸ್. ಅನಾವೃತ ಬೀಜ ಸಸ್ಯಗಳಲ್ಲಿ ಹಣ್ಣುಗಳು ಇರುವುದಿಲ್ಲ, ಏಕೆಂದರೆ ಅವು ಈ ಕೆಳಗಿನವುಗಳಲ್ಲಿ ಒಂದನ್ನು ಹೊಂದಿರುವುದಿಲ್ಲ. ಅಂಡಾಶಯ. ಆಪ್ಷನ್ ನಂಬರ್ 1. ಕೆಳಗಿನವುಗಳಲ್ಲಿ ಯಾವುದು ಹೊಂಡ ರೇಷ್ಮೆ ಪೌಂಡ್ ಸಿಲ್ಕ್ ಎಂದು ಕರೆಯುವರು? ಆಪ್ಷನ್ ನಂಬರ್ 1. ಸ್ಪೈರೋಗೈರಾ. ಈ ಕೆಳಗಿನ ಯಾವುದರಲ್ಲಿ ಅಫ್ಲಾಟೋಕ್ಸಿನ್ ಉತ್ಪತ್ತಿಯಾಗುತ್ತದೆ? ಆಪ್ಷನ್ ನಂಬರ್ 2. ಶಿಲೀಂಧ್ರಗಳು. ಮತ್ತು ಈ ಕೆಳಗಿನ ಯಾವ ಸಕ್ಕರೆ ನ್ಯೂಕ್ಲಿಕ್ ಆಮ್ಲ ಸಿಗುತ್ತದೆ? ಸಕ್ಕರೆಯು ನ್ಯೂಕ್ಲಿಕ್ ಆಮ್ಲ. ಆಪ್ಷನ್ ನಂಬರ್ 2. ಡಿಆಕ್ಸಿರೈಬೋಸ್. ದಿ ಡೆಕ್ಕನ್ ಸಭಾದ ಆಯೋಜಕರು ಯಾರು? ಆಪ್ಷನ್ ನಂಬರ್ 2. ಗೋಪಾಲಕೃಷ್ಣ ಗೋಖಲೆ. ವೈರಸ್ ಮುಕ್ತ ಸಸ್ಯಗಳನ್ನು ಪಡೆಯಲು ಈ ಕೆಳಗಿನ ಯಾವ ತಂತ್ರಕ್ಕೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತದೆ? ಆಪ್ಷನ್ ನಂಬರ್ 1. ಕಾಂಡದ ತುದಿಯ ಕಲ್ಚರ್. ಮಾನವನಲ್ಲಿ ಅಯೋಡಿನ್ ಕೊರತೆಯು ಯಾವ ಕಾಯಿಲೆಯನ್ನು ಉಂಟು ಮಾಡುತ್ತದೆ? ಆಪ್ಷನ್ ನಂಬರ್ 3. ಗಾಯ್ಟರ್. ಎರಡು ಜೀವಕೋಶಗಳ ಮಧ್ಯೆ ಸಂಪರ್ಕ ಕಲ್ಪಿಸುವ ಭಾಗ? ಆಪ್ಷನ್ ನಂಬರ್ 2. ಡೆಸ್ಮೋಸೋಮ್ಸ್. ಈ ಕೆಳಗಿನವುಗಳಲ್ಲಿ ಹಾಲನ್ನು ಮೊಸರಾಗಿ ಹೊಟ್ಟೆಯಲ್ಲಿ ಪರಿವರ್ತನೆ ಮಾಡುವುದು ಯಾವುದು? ಆಪ್ಷನ್ ನಂಬರ್ 2. ರೆನಿನ್. ಬರ್ಖಾ ಅಣು ವಿದ್ಯುತ್ ಸ್ಥಾವರ ಡ್ಯಾಶ್ನಲ್ಲಿ ಇದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್. ಪೆನಿಸಿಲಿನ್ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಈ ಕೆಳಗಿನಂತೆ ನಡೆಯುತ್ತದೆ? ಆಪ್ಷನ್ ನಂಬರ್ 1. ಸೆಲ್ ವಾಲ್ ವಿಶ್ಲೇಷಣೆಯನ್ನು ಪ್ರತಿಬಂಧಿಸುತ್ತದೆ. ಫ್ರೆಡ್ರಿಕ್ ಸ್ನ್ಯಾಗರ್ ಅನುಕ್ರಮಗೊಳಿಸಿದ ಪ್ರೋಟೀನ್ ಯಾವುದು? ಇನ್ಸುಲಿನ್. ಆಪ್ಷನ್ ನಂಬರ್ 3. ಮನುಷ್ಯರಲ್ಲಿ ಉಂಟಾಗುವ ಅಲ್ಝೀಮರ್ ಕಾಯಿಲೆಯು ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಆಪ್ಷನ್ ನಂಬರ್ 4. ಅಸಿಟೈಲ್ಕೋಲೈನ್. ಡ್ಯಾಶ್ ಉತ್ಪಾದನೆಯನ್ನು ಕಡಿಮೆ ಮಾಡುವುದರ ಮೂಲಕ ಎಲ್ಲ ಪ್ರತಿ-ಇನ್ಫ್ಲಮೇಟರಿ ಏಜೆಂಟ್ಗಳು ನೋವು ಮತ್ತು ಜ್ವರವನ್ನು ನಿವಾರಿಸುತ್ತದೆ? ಆಪ್ಷನ್ ನಂಬರ್ 4. ಪ್ರೋಸ್ಟಾಗ್ಲಾಂಡಿನ್ಸ್. ನೀರಿನ ಅಣು ದ್ರವ್ಯತೆಗೆ ಕಾರಣ ಡ್ಯಾಶ್. ಆಪ್ಷನ್ ನಂಬರ್ 4. ನೀರಿನ ಆಮ್ಲಜನಕ ಮತ್ತು ಹೈಡ್ರೋಜನ್ ಪರಮಾಣುಗಳ ಎಲೆಕ್ಟ್ರೋನೆಗೆಟಿವಿಟಿ ವ್ಯತ್ಯಾಸ. ಕ್ವಶನ್ ನಂಬರ್ 42. ರಾತ್ರಿ ಉಪವಾಸದ ಸಮಯದಲ್ಲಿ ಡ್ಯಾಶ್ ರಕ್ತದಲ್ಲಿ ಗ್ಲೂಕೋಸ್ನ ಪ್ರಮುಖ ಮೂಲವಾಗಿದೆ? ಆಪ್ಷನ್ ನಂಬರ್ 4. ಹೈಪೋಟಿಕ್ ಗ್ಲೈಕೋಜೆನೋಲಿಸಿಸ್. ಅರಿಶಿನ ಪುಡಿ. ಕ್ವಶನ್ ನಂಬರ್ 43. ಅರಿಶಿನ ಪುಡಿಯನ್ನು ಕಲಬೆರಕೆ ಮಾಡಲು ಯಾವ ಘಟಕವು ಬಳಸಲಾಗುತ್ತದೆ? ಆಪ್ಷನ್ ನಂಬರ್ 4. ಸೀಸದ ಕ್ರೋಮೈಟ್. ಕ್ವಶನ್ ನಂಬರ್ 44. DNA ವಿಶ್ಲೇಷಣೆಯನ್ನು ಹೀಗೂ ಕರೆಯುತ್ತಾರೆ? ಪುನರಾವರ್ತನೆ. ಕ್ವಶನ್ ನಂಬರ್ 45. DNA ಕರಗುವ ತಾಪಮಾನದಲ್ಲಿ ಡ್ಯಾಶ್ ಆಗುತ್ತದೆ? ಸ್ಥಳೀಯ ಡಬಲ್ ಹೆಲಿಕಲ್ DNA ಡಿನ್ಯಾಚುರಲ್. ಆಪ್ಷನ್ ನಂಬರ್ 3.
ಆಗಾಗ್ಗೆ ಆಪ್ಷನ್ ನಂಬರ್ 46 ಆಗಾಗ್ಗೆ ಸುದ್ದಿಯಲ್ಲಿ ಕಂಡುಬರುವ ಗರಿಷ್ಠ ಅನುಮತಿಸಬಹುದಾದ ಪೂರ್ವ ಉತ್ಪಾದನಾ ವೆಚ್ಚಗಳು ಮೇಪ್ ಎಂಬ ಪದವನ್ನು ಯಾವ ಸಂದರ್ಭದಲ್ಲಿ ಬಳಸಲಾಗುತ್ತದೆ? ಆಪ್ಷನ್ ನಂಬರ್ 1 ಔಷಧೀಯ ನೀತಿ. ಗರ್ಭಧಾರಣೆ ಪರೀಕ್ಷೆಗಾಗಿ ಮೂತ್ರದಲ್ಲಿ ಯಾವ ಹಾರ್ಮೋನುಗಳನ್ನು ಪತ್ತೆ ಮಾಡಲಾಗುತ್ತದೆ? ಆಪ್ಷನ್ ನಂಬರ್ 2 ಮಾನವ ಕೊರಿಯೋನಿಕ್ ಗೋನಾಡೋಟ್ರೋಪಿನ್. ಮಾನವ ಬಂಡವಾಳ ಪರಿವರ್ತಿಸಲು ಸುಸ್ಥಿರ ಕ್ರಿಯೆ SATH ಕಾರ್ಯಕ್ರಮವನ್ನು ಜಾರಿಗೊಳಿಸಿತು? ಆಪ್ಷನ್ ನಂಬರ್ 1 NITI ನೀತಿ ಆಯೋಗ್. ಹಣಕಾಸು ಸ್ಥಿರತೆಯ ವರದಿಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡುತ್ತದೆ? ಆಪ್ಷನ್ ನಂಬರ್ 1 ವರ್ಷದಲ್ಲಿ 2 ಬಾರಿ. ಜಾಗತಿಕ ಅಪಾಯಗಳ ವರದಿ 2021 ಬಿಡುಗಡೆಗೊಳಿಸಿದವರು? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ವಿಶ್ವ ವ್ಯಾಪಾರ ಸಂಸ್ಥೆ, ವಿಶ್ವ ಆರ್ಥಿಕ ವೇದಿಕೆ, ವಿಶ್ವ ಬ್ಯಾಂಕ್. ಆಪ್ಷನ್ ನಂಬರ್ 3 ವಿಶ್ವ